ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಓಂ ನಮೋ ನಾರಾಯಣಾಯ ಶ್ರೀಕೃಷ್ಣಾಯ ನಮಃ. ನಮಸ್ತೆ ವೀಕ್ಷಕರೇ, ಇವತ್ತು ಎಲ್ಲರಿಗೂ ಗೊತ್ತು ಉಗ್ರರ ದಾಳಿ ಆಗಿರ್ತಕ್ಕಂಥದ್ದು ಜಮ್ಮು ಕಾಶ್ಮೀರದಲ್ಲಿ. ಸೊ ಅಲ್ಲಿ ಯಾರ್ಯಾರು ಮೃತಪಟ್ಟಿದ್ದಾರೆ 26 ಜನ 25 ಜನನೋ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬೇಡ್ಕೊಳ್ಳೋಣ. ಸೊ ನಾವು ದೇಶದ ಭವಿಷ್ಯದಲ್ಲಿ ಹೇಳಿದ್ದು ಟೆರರಿಸ್ಟ್ ಅಟ್ಯಾಕ್ ಆಗುತ್ತೆ ಅಂತ. ಸೊ ಅದೊಂದು ವಿಡಿಯೋ ಫಸ್ಟ್ ನೋಡ್ಕೊಂಬನ್ನಿ, ಆಮೇಲೆ ಮಾತಾಡೋಣ. ಹೆವಿ ಟೆರರಿಸ್ಟ್ ಅಟ್ಯಾಕ್ ಆಗುತ್ತೆ 12ನೇ ತಿಥಿ 8ರಲ್ಲಿರೋದ್ರಿಂದ ಎಲ್ಲರೂ ಪ್ಯಾನಿಕ್ ಜಾಸ್ತಿ ಆಗ್ತಾರೆ. 8ನೇ ಮನೆ ಚಂದ್ರ ಮನಸ್ಸು ತೋರಿಸುತ್ತೆ. ಆ ಮನಸ್ಸೇ ಗಟ್ಟಿ ಇಲ್ಲ. 8ನೇ ಮನೆ ಭಯದ ಮನೆ, ಅದು ಕೋಪದ ಮನೆ, ಅದು ಹಿಂಸೆ ಮನೆ. ಪ್ಯಾನಿಕ್ ಜನಗಳಲ್ಲಿ ತೋರಿಸ್ತದೆ. ಏನಪ್ಪ ನಮ್ಮ ದೇಶ ಹಿಂಗಾಗ್ತಾ ಇದೆ, ಇಷ್ಟೊಂದು ಕೊಲೆ, ಇಷ್ಟೊಂದು ಸಮಸ್ಯೆಗಳು, ನಮಗೆ ಸೇಫೇ ಇಲ್ವಲ್ಲಪ್ಪ, ಈ ರೀತಿ ಎಲ್ಲ ಜಾಸ್ತಿ ಆಗುತ್ತೆ ಪ್ಯಾನಿಕ್. ನೋಡಿದ್ರಲ್ಲ, 24ನೇ ತಾರೀಕು ಮಾರ್ಚ್ ಯುಗಾದಿ ಒಂದು ಕುಂಡಲಿ ಬಳಸಿ ಹೇಳಿರ್ತಕ್ಕಂಥ ಒಂದು ಭವಿಷ್ಯ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಭಗವಂತ ಡಿಸೈಡೆಡು ಏನೇನಾಗಬೇಕೋ ಜೀವನದಲ್ಲಿ ಆಗೇ ತೀರುತ್ತೆ, ಏನೂ ಬಿಡಲ್ಲ. ಅದು ನಮ್ಮ ಜೀವನದಲ್ಲಾದರೂ ಅಷ್ಟೇ, ದೇಶದಾದರೂ ಅಷ್ಟೇ. ಫಸ್ಟು ದೇಶದ ಭವಿಷ್ಯ ಇಂಪಾರ್ಟೆಂಟ್ ಆಗುತ್ತೆ, ಆಮೇಲೆ ನಮ್ಮದು. ದೇಶ ಚೆನ್ನಾಗಿದೆಯಾ, ನಮ್ದು ಚೆನ್ನಾಗಿದೆಯಾ, ಸೂಪರ್. ದೇಶ ಚೆನ್ನಾಗಿಲ್ಲ, ನಮ್ಮದು ಜಾತಕ ಚೆನ್ನಾಗಿದೆ, ನೋ ಸೂಪರ್. ಫಸ್ಟು ದೇಶ ಚೆನ್ನಾಗಿರಬೇಕು, ಅದಕ್ಕೆ ದೇಶ ಇಂಪಾರ್ಟೆಂಟ್. ನಮ್ಮದು ಸೆಕೆಂಡ್ ಲೆವೆಲ್. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಮ್ಮ ಜಾತಕದಲ್ಲೂ ಕೂಡ ಹಿಂಗೆ ಇಂಡಿಕೇಶನ್ಸ್ ಆಗಿರುತ್ತೆ. ಒಬ್ಬ ವ್ಯಕ್ತಿ ಉಗ್ರ ಆಗ್ತಾನೆ ಅಂದರೆ ಅವನಿಗೆ ನೆಗೆಟಿವ್ ಕಾಂಬಿನೇಷನ್ಸ್ ಇರುತ್ತೆ. 7, 8, 12, 3, 8, 12 ಬರೀ ನೆಗೆಟಿವ್ ಕಾಂಬಿನೇಷನ್ನೇ ತುಂಬಿರತಕ್ಕಂಥದ್ದು. ಅವರಿಗೆ ಕೆಟ್ಟ ಆಲೋಚನೆಗಳನ್ನೇ ಬರುತ್ತೆ. ಇನ್ನೊಬ್ಬರು ಸಾಯಿಸಬೇಕು, ತುಳಿಬೇಕು, ಈ ಕಾಂಬಿನೇಷನ್ ರನ್ ಆಗುತ್ತೆ. ಯಾರಿಗೆ ನೆಗೆಟಿವ್ ಕಾಂಬಿನೇಷನ್. ಪಾಸಿಟಿವ್ ಕಾಂಬಿನೇಷನ್ ಯಾರಿಗಿರುತ್ತೆ, ತುಂಬ ಒಳ್ಳೇದು ಮಾಡ್ತಾರೆ, ಜಗತ್ತಿಗೆ ತುಂಬ ಒಳ್ಳೆಯದನ್ನು ಮಾತಾಡ್ತಾರೆ, ಅವ್ರು ಹೇಳಿದ್ದೆಲ್ಲ ಸತ್ಯ ಆಗುತ್ತೆ. ಸೊ ಒಳ್ಳೆಯದು ಕೆಟ್ಟದ್ರು ಡಿಫ್ರೆನ್ಸು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ಸೊ ಟೆರರಿಸ್ಟ್ ಅಟ್ಯಾಕ್ ಕುಂಡಲಿಯಲ್ಲಿ ಕ್ಲೀನಾಗಿ ಕೊಟ್ಬಿಟ್ಟಿದ್ದಾನೆ. ಸೊ ನಮ್ಮ ಋಷಿಮುನಿಗಳು ಕಂಡಿಡಿರ್ತಕ್ಕಂಥ ಒಂದು ಶಾಸ್ತ್ರ ಇದು. ನೋಡಿ, ಅಲ್ಲಿ ಕುಂಡ್ಲಿನಲ್ಲಿ ಹೇಳಿದ್ದೆ ಯುಗಾದಿ ಭವಿಷ್ಯದಲ್ಲಿ 12ನೇ ಅಧಿಪತಿ 8ರಲ್ಲಿ ಕೂತಿದೆ. 8 ಟೆರರಿಸ್ಟ್ ಮನೆ ಅದು. ಸೊ 3ನೇ ಅಧಿಪತಿನೂ ಜೊತೆ ಕೂತಾಗ ಏನಾಗುತ್ತೆ ಅಂದರೆ 3 ನೈಬರ್ಸ್ ಕೌಂಟ್ರಿನ ತೋರಿಸುತ್ತೆ. ಇಲ್ಲಿ ಪಾಕಿಸ್ತಾನದ ಜೊತೆ ವಾರ ಆಗುತ್ತಾ ಭಾರತ ಅಂತ ಒಂದು ಬಂದಾಗ ವಾರಿಂಗ್ ಸಿಚುವೇಶನ್ ಡೆಫಿನೆಟ್ಲಿ ಇದೆ ಕುಂಡಲಿಯಲ್ಲಿ. ವಾರ್ ಆಗೇ ಆಗುತ್ತೆ, ಒಂದು ಕಾಂಬಿನೇಷನ್ ಇದೆ. ಇನ್ನೊಂದು ಕೂಡ ಹೇಳಿದ್ದೀನಿ, ಯೋಧರಿಗೆ ನೇಮು ಫೇಮು ಬರುತ್ತೆ, ಅಟ್ಯಾಕ್ ಮಾಡಿ ಸರಿಯಾಗಿ ಹೊಡಿತಾರೆ, ಮಾತ್ರ ಸರಿಯಾಗಿ ಹೊಡೆದು ಬಿಸಾಕ್ತಾರೆ. ಬೇರೆ ಬೇರೆ ದೇಶಗಳಲ್ಲೂ ಕೂಡ ಕಿಚ್ಚೆಚ್ಚಾಗಿ ಮತ್ತೆ ಯುದ್ಧಗಳು ಸ್ಟಾರ್ಟ್ ಆಗಿಬಿಡುತ್ತೆ. ಯುದ್ಧ ಆಗ್ತಕ್ಕಂಥದ್ದು ಕ್ಲಿಯರಾಗಿ ಕನ್ಫರ್ಮ್ ಆಗಿ ಯುಗಾದಿ ಭವಿಷ್ಯದಲ್ಲೂ ಹೇಳಿದ್ದೀನಿ, ಇವಾಗಲೂ ಹೇಳ್ತಾ ಇದ್ದೀನಿ, ಯುದ್ಧ ಆಗ್ತಕ್ಕಂಥದ್ದು ಸ್ಟ್ರಾಂಗ್ ಆಗಿದೆ. ಭಾರತಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಏಕೆಂದರೆ 4ನೇ ಅಧಿಪತಿ ಆಗಿರ್ತಕ್ಕಂಥ ಕುಜ 11ನೇ ಮನೆಯಲ್ಲಿ ಕೂತ್ಕೊಂಡು ಯೋಧರಿಗೆ ಕೀರ್ತಿ, ದೇಶಕ್ಕೆ ಸೇಫ್ ಬರ್ತಕ್ಕಂಥದ್ದು ಕೀರ್ತಿ. ಒಂದು ನಮ್ಮ ದೇಶ ಸೇಫ್, ನಮ್ಮ ದೇಶದವ್ರು ಯಾರಿಗೂ ಕಡಿಮೆ ಇಲ್ಲ, ಒಡೆದು ಬಿಸಾಕ್ತಾರೆ, ಎದುರೋ ಅವಶ್ಯಕತೆ ಇಲ್ಲ, ಈ ರೀತಿ ಒಂದು ಸಿಚುವೇಶನ್ ನಿರ್ಮಾಣ ಆಗೇ ಆಗುತ್ತೆ. ಸೊ ಅದು ಕ್ಲಿಯರ್ ಕಟ್ಟಾಗಿ ಯುಗಾದಿ ಭವಿಷ್ಯದಲ್ಲಿ ಬಂದಿರತಕ್ಕಂಥದ್ದು. ಸೊ ಯಾರ್ಯಾರು ಸತ್ತಿದ್ದಾರೆ ಅವ್ರವ್ರ ಕರ್ಮಫಲ, ಯಾವುದೋ ಜನ್ಮದ ಪಾಪ, ಅಲ್ಲೋಗಿ ಸಾಯಬೇಕು, ಡಿಸೈಡೆಡು. ಏಕೆಂದರೆ ರಾಹು ಶುಕ್ರ ಒಟ್ಟಿಗೆ ಕೂತಿರ್ತಕ್ಕಂಥದ್ದು. ರಾಹು ಶುಕ್ರ ಎಂಜಾಯ್ಮೆಂಟ್ ಪ್ಲ್ಯಾನೆಟು. ಎಂಜಾಯ್ ಮಾಡೋಕ್ಕೋಗಿ ಪ್ರಾಣ ಕಳ್ಕೊಳ್ತಕ್ಕಂಥದ್ದು 8ನೇ ಮನೆ. ಏಕೆಂದರೆ 8ನೇ ಮನೆ ಕೂತಿರ್ತಕ್ಕಂಥ 8 ಸಾವಿನ ಮನೆ. ರಾಹು ಶುಕ್ರ ಎಂಜಾಯ್ಮೆಂಟ್ ಪ್ಲ್ಯಾನೆಟ್ಸು. ಸೊ ಅಲ್ಲಿ ಉಗ್ರರು 12ನೇ ಅಧಿಪತಿ 8 ಉಗ್ರರ ಮನೆ. ಸೊ ಎಲ್ಲ ಮಿಕ್ಸ್ಡ್ ಆಗಿ ಸಮಸ್ಯೆ ತಂದಿರತಕ್ಕಂಥದ್ದು ನಮ್ಮ ದೇಶದ ಭವಿಷ್ಯದ ಕುಂಡಲಿಯಲ್ಲಿ ತೋರಿಸ್ತಾ ಇದೆ. ಹಾಗೆ ನಮ್ಮ ಜಾತಕದಲ್ಲೂ ಅಷ್ಟೇ ನಮಗೆ ನೆಗೆಟಿವಾ ಪಾಸಿಟಿವಾ, ಅಪ್ ಆಗ್ತೀವ ಡಿಪ್ ಆಗ್ತೀವ, ಡಿಸೈಡೆಡ್. ಒಬ್ಬ ವ್ಯಕ್ತಿ ಬೆಳೆದೋಗ್ತಾನ, ಮತ್ತು ಡಿಪ್ ಆಗ್ತಾನ, ಬಿದ್ದೆ ಹೋಗ್ಬಿಡ್ತಾನ, ಮೀಡಿಯಮ್ ಆಗಿರ್ತಾನ, ಸಖತ್ತಾಗಿ ಕೊಟ್ಟಿದ್ದಾರೆ ಜ್ಯೋತಿಷ್ಯ ಶಾಸ್ತ್ರ. ನಾನು ಜ್ಯೋತಿಷ್ಯ ಶಾಸ್ತ್ರ ಯಾರೋ ನಂಬೋದೇ ಇಲ್ಲ ಅಂತಾರಲ್ಲ, ಇವೆಲ್ಲ ನೆನ್ಪಿಟ್ಕೊಳ್ಳಿ. ಇವತ್ತು ಸತ್ಯ ಆದರೆ ನಮ್ಮ ವ್ಯೂಸೇ ಇಲ್ಲ. ಜ್ಯೋತಿಷ್ಯ ಶಾಸ್ತ್ರ ಅಷ್ಟು ನಿಖರವಾಗಿ ಹೇಳಿರ್ತೀವಿ. ದೇಶದ ಭವಿಷ್ಯ ಎಷ್ಟು ಜನ ನೋಡ್ತಾರೆ ಇಲ್ಲಿ? ಕಡಿಮೆ. ಅವ್ರು ಯಾರೋ ರಾಶಿ ಭವಿಷ್ಯ ಹೇಳ್ತಾರೆ, ನೋಡ್ಕೊಂಡು ಕೂತ್ಕೋತಾರೆ ಡೈಲಿ. ಅದು ಸುಳ್ಳು ರಾಶಿ ಭವಿಷ್ಯ. ಆಮೇಲೆ ಗಣಕೂಟ ನೋಡೋಕೆ ಹೋಗೋದು, ಮದುವೆ ಜೀವನ ಹಾಳು ಮಾಡ್ಕೊಳ್ಳೋಕ್ಕೆ. ಎಲ್ಲ ಸುಳ್ಳು ನಂಬಿ ಜನ ಹಾಳಾಗ್ತಾ ಇದ್ದಾರೆ. ಸೊ ಜ್ಯೋತಿಷ್ಯ ಶಾಸ್ತ್ರ ತುಂಬ ಪರ್ಫೆಕ್ಟಾಗಿ ಋಷಿಮುನಿಗಳು ಕೊಟ್ಟಿದ್ದಾರೆ. ಕರೆಕ್ಟ್ ಇರತಕ್ಕಂಥ ಜ್ಯೋತಿಷಿಗಳು ತುಂಬ ಜನ ಇದ್ದಾರೆ, ನಾನು ಅಂತಲ್ಲ, ತುಂಬ ಜನ ಜ್ಯೋತಿಷಿಗಳು ಕರೆಕ್ಟಾಗಿ ಹೇಳ್ತಾರೆ. ದೇಶದ ಭವಿಷ್ಯ ಹೇಳ್ತಕ್ಕಂಥ ಜ್ಯೋತಿಷಿಗಳು ಇದ್ದಾರೆ. ಸೊ ಪ್ರತಿಯೊಂದು ಟ್ಯಾಲೆಂಟ್ ಇದ್ದೇ ಇದೆ. ಸೊ ಭಗವಂತ ಒಂದು ಜೀವನ ಕೊಟ್ಟಿದ್ದಾನೆ, ಹಣೆ ಬರ ಇದ್ದಂಗೆ ನಡೆಯೋದು, ಬರೆದಿಟ್ಕೊಳ್ಳಿ. ಆಸೆ ಎಲ್ಲರಿಗೂ ಬರುತ್ತೆ, ಆಸೆ ಎಲ್ಲರಿಗೂ ಪೂರ್ಣೆ ಮಾಡಲ್ಲ. ಹಣೆ ಬರದಲ್ಲಿ ಪ್ರಯತ್ನಕ್ಕೆ ಫಲ, ಅದೃಷ್ಟ ಇದೆಯಾ ಪ್ರಯತ್ನಕ್ಕೆ ಫಲ, ಈ ರೀತಿ ಡಿಸೈಡ್ ಆಗಿ
ಬರ್ತಾ ಇರತಕ್ಕಂಥದ್ದು ತೋರಿಸುತ್ತೆ. ಸೊ ಇಲ್ಲಿ ವಾರ್ ಸಿಚುವೇಶನ್ ಜಾಸ್ತಿ, ಡೆತ್ ಜಾಸ್ತಿ, ಫಸ್ಟೇ ಹೇಳಿದ್ದೀನಿ, ಕೊಲೆಗಳು ಜಾಸ್ತಿ ಅಂತಲೂ ಹೇಳಿದ್ದೀನಿ ವರ್ಷದಲ್ಲಿ. ಸೊ ನೀವೊಂದು ಯುಗಾದಿ ಭವಿಷ್ಯದ ಒಂದು ನಾವು ಎಕ್ಸ್ಪ್ಲೈನ್ ಮಾಡಿದ್ದೀವಲ್ಲ ವಿಡಿಯೋ, ಅದನ್ನು ಹೋಗಿ ನೋಡಿ, ಪ್ರತಿಯೊಂದು ಅದರಲ್ಲಿದೆ ಡೀಟೇಲ್ಸ್, ಏನೇನಾಗುತ್ತೆ ದೇಶದಲ್ಲಿ ಅಂತ ಡೆಪ್ತ್ ಬೈ ಡೆಪ್ತ್ ಹೇಳಿದ್ದೀವಿ, ಡೆಪ್ತ್ ಬೈ ಡೆಪ್ತ್. ಓಕೆ, ಸೊ ಎಲ್ಲರಿಗೂ ಭಗವಂತ ಸತ್ತಿರೋರಿಗೆ ತುಂಬ ಒಂದು ಶಾಂತಿ ಕೊಡಲಿ ಅಂತ ಬೇಡ್ಕೊಳ್ಳೋದು ನಮ್ಮ ಕರ್ತವ್ಯ, ಅದು ಪ್ರಾರ್ಥನೆ. ಆಗಬಾರ್ದಾಗಿತ್ತೋ ಆಗಿದೆ, ಕರ್ಮಫಲ, ಹಣೆ ಬರ, ಪ್ರೀ ಡಿಸೈಡೆಡು, ಯಾರೂ ಬಚಾವಾಗೋಕ್ಕಾಗಲ್ಲ. ಇಂದಿನ ಕಾಲದಲ್ಲಿ ರಾಜಕೀಯದಲ್ಲಿ ಅಥವಾ ಒಂದು ಆಸ್ಥಾನದಲ್ಲಿ ಜ್ಯೋತಿಷಿಗಳನ್ನ ಪಕ್ಕದಲ್ಲಿ ಇಟ್ಕೊತಾಯಿದ್ರು. ಯಾಕೆ ಗೊತ್ತಾ, ಮುಂದೆ ಏನಾಗುತ್ತೆ ನೋಡಿಕೊಂಡು ನಾವು ಹುಷಾರಾಗೋಣ. ನೋಡಿ, ಈ ಥರ ಟೆರರಿಸ್ಟ್ ಅಟ್ಯಾಕ್ ಅಂತ ಗೊತ್ತಾದಾಗ ನಾವು ಆದಷ್ಟು ಎಂಜಾಯ್ಮೆಂಟ್ನಲ್ಲಿ ಕ್ಯಾನ್ಸಲ್ ಮಾಡ್ಬೋದು ಬಾರ್ಡರ್ ಪ್ಲೇಸಸ್ಸಲ್ಲೆಲ್ಲ. ಸೊ ಈ ಥರ ಎಲ್ಲ ಜ್ಯೋತಿಷಶಾಸ್ತ್ರ ಇಂಡಿಕೇಶನ್ ಕೊಡುತ್ತೆ, ಯಾರು ಫಾಲೋ ಮಾಡಲ್ಲ. ಹೇಳಿದ್ದೆಲ್ಲ ಸತ್ಯ ಆಗುತ್ತೆ, ಬಚಾವ್ ಮಾಡ್ಬೋದಿತ್ತಲ್ವ, ಫಸ್ಟೇ ಹೇಳ್ಬೋದಿತ್ತಲ್ವ, ಫಸ್ಟೇ ಹೇಳಿರೋದು ನಾವು 24ನೇ ತಾರೀಕು ಮಾರ್ಚನೇ ಹೇಳಿರೋದು. ಸೊ ಟೆರರಿಸ್ಟ್ ಅಟ್ಯಾಕ್ ಆಗುತ್ತೆ ಅಂತ. ಆದರೆ ಎಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆಗುತ್ತೆ ಎಲ್ಲರಿಗೂ ಪಾಪ ಕನಸು ಬಿದ್ದಿರಲ್ಲ, ನಾವಿಲ್ಲಿ ಸತ್ತೋಗ್ಬಿಡ್ತೀವ, ಇಲ್ಲಿ ನಮಗೆ ಟೆರರಿಸ್ಟ್ ಅಟ್ಯಾಕ್ ಆಗುತ್ತೆ ಅಂತ. ಏನೂ ಮಾಡೋಕ್ಕಾಗಲ್ಲ, ಭಗವಂತನ ಇಚ್ಛೆ. ನಾವೆಲ್ಲ ಸ್ವಲ್ಪ ದಿನ ಇದ್ದು ಹೋಗೋರು, ಒಳ್ಳೆ ರೀತಿ ಬದುಕೋಣ. ಜ್ಯೋತಿಷ್ಯ ಅನ್ನೋದು ಮಾರ್ಗದರ್ಶನ ಮಾಡುತ್ತೆ, ಒಳ್ಳೆ ರೂಟ್, ಕೆಟ್ಟ ರೂಟ್, ಯಾವ ರೂಟಲ್ಲಿದ್ದರೆ ಒಳ್ಳೆಯದಾಗುತ್ತೆ, ಈ ರೂಟಲ್ಲಿದ್ದರೆ ಕೆಟ್ಟದಾಗುತ್ತೆ, ಹೆಂಗಿರುತ್ತೆ ಜೀವನ, ಹೆಂಗೆ ಕಾಂಪ್ರಮೈಸ್ ಆಗಬೇಕು, ಪ್ರತಿಯೊಂದೂ ಕೂಡ ಜ್ಯೋತಿಷ್ಯ ಶಾಸ್ತ್ರ ಹೇಳ್ಕೊಡುತ್ತೆ. ಇದೇ ಸೀಕ್ರೆಟ್, ಇದೇ ಸತ್ಯ. ಇದನ್ನು ಯಾರೂ ಬದಲು ಮಾಡೋಕ್ಕಾಗಲ್ಲ ಜ್ಯೋತಿಷ್ಯ ಶಾಸ್ತ್ರನ. ಏಕೆಂದರೆ ಇವತ್ತು ಜ್ಯೋತಿಷ್ಯ ಅಂದರೆ ಸುಳ್ಳು ನಂಬ್ತೀರಾ, ಸತ್ಯನ ನಂಬಲ್ಲ. ಸತ್ಯನ ನಂಬೋದೇ ಇಲ್ಲ ಇವತ್ತಿನ ಕಾಲದಲ್ಲಿ. ಆ ಗಣಕೂಟ ನಂಬ್ತೀರಾ, ದೋಷ ನಂಬ್ತೀರಾ, ಪೂಜೆ ಮಾಡಿಸ್ತೀರಾ, ಅಲ್ಲೋಗ್ಬಿಟ್ಟು 3 ಲಕ್ಷ 5 ಲಕ್ಷ ಎಲ್ಲ ಕಳ್ಕೊತೀರಾ. ಅದೇ ನ್ಯಾಯವಾಗಿ ಒಬ್ಬ ಜ್ಯೋತಿಷಿ ಫೀಸ್ ಇಟ್ಬಿಟ್ಟು ಕನ್ಸಲ್ಟೇಷನ್ ಮಾಡ್ತಾನೆ ಅಂದರೆ ಯಾಕಷ್ಟು ಕೊಡಬೇಕು, ಕಡಿಮೆ ಹಾಕಿರಾಗಲ್ವಾ ಅಂತೀರಾ, ದೋಷಕ್ಕೆ 3 ಲಕ್ಷ ಖರ್ಚು ಮಾಡ್ತೀರಾ. ಎಂಥ ಜನಗಳು ಅಂದರೆ ಅದಕ್ಕೆ ನಿಮಗೆ ಕೆಟ್ಟದ್ದು ಬಿಡೋದೇ ಇಲ್ಲ. ಯಾರ್ಯಾರು ಹಂಗಿದ್ದಾರೆ ಮನಸ್ಸುಗಳು, ನಿಮಗೆ ಕೆಟ್ಟದ್ದೇ ಜಾಸ್ತಿ. ಒಳ್ಳೆ ಮನಸ್ಸಿರೋರಿಗೆ ಭಗವಂತ ಒಳ್ಳೆ ಗೈಡೆನ್ಸ್ ಜೀವನದಲ್ಲಿ ಕೊಡಿಸ್ತೇನೆ. ಜ್ಯೋತಿಷ್ಯ ಶಾಸ್ತ್ರ ಅಂತಕ್ಕಂಥದ್ದು ಪರಿಹಾರ ಅಲ್ಲ, ಆ ಹಣೆ ಬರ ಡಿಸೈಡ್ ಆಗಿರ್ತಕ್ಕಂಥದ್ದನ್ನು ನಿಮ್ಮ ಆಸೆಗಳಿಗೆ, ನಿಮ್ಮ ಪ್ರಯತ್ನಗಳಿಗೆ ಏನಾಗುತ್ತೆ ಅಂತ ಹೇಳ್ಬಿಡುತ್ತೆ ಅದು. ನಾನು ಜಾಬಿಗೆ ಟ್ರೈ ಮಾಡ್ತಾಯಿದ್ದೀನಿ, ಗೌರ್ಮೆಂಟಿಗೆ ಟ್ರೈ ಮಾಡ್ಬೋದಾ, ಪ್ರೈವೇಟಿಗೆ ಟ್ರೈ ಮಾಡ್ಬೋದಾ, ಇಲ್ಲ ಬಿಸ್ನೆಸ್ ಮಾಡ್ಬೋದಾ, ನಿಮ್ಮ ಆಸೆಗಳಿಗೆ ಅದು ಕ್ಲಾರಿಟಿ ಕೊಟ್ಬಿಡುತ್ತೆ. ಹಣೆ ಬರನೇ ಬಂದು ಮಾಡಿಸ್ಬಿಡ್ಲಿ, ಮಾಡಿಸಲ್ಲ. ನಿಮ್ಮ ಪ್ರಯತ್ನ, ಆಸೆ, ಕ್ಲಾರಿಟಿ ಕನ್ಫರ್ಮ್ಡ್. ಓಕೆ, ಅದಕ್ಕೆ ಯಾವತ್ತು ಕ್ವಶನ್ಸ್ ಇಂಪಾರ್ಟೆಂಟ್ ಆಗುತ್ತೆ ಜ್ಯೋತಿಷ್ಯದಲ್ಲಿ. ನಮ್ಮ ಜೀವನದಲ್ಲೂ ಅಷ್ಟೇ, ನಮ್ಮ ಜಾತಕ ಚೆನ್ನಾಗಿದೆಯಾ, ಪ್ರಯತ್ನ ಫಲ ಬಂದೇ ಬರುತ್ತೆ ಇವತ್ತೆಲ್ಲ ನಾಳೆ. ಎಷ್ಟೋ ಜನ ಡಿಪ್ರೆಸ್ ಆಗಿಬಿಡ್ತಾರೆ, ಅಯ್ಯೋ ನನಗೇನೋ ಸಕ್ಸಸ್ಸೇ ಸಿಗ್ತಾಯಿಲ್ಲ, ಅದು ಸಿಗ್ತಾಯಿಲ್ಲ, ಇದು ಸಿಗ್ತಾಯಿಲ್ಲ ಅಂತ. ಯಾಕೆ ಸಿಗಲ್ಲ? ಜಾತಕ ಚೆನ್ನಾಗಿದೆಯಾ, ಗ್ರಹಗಳು ಅಂದ್ಬಿಟ್ಟಿದೆಯಾ, ಸಿಗಲೇಬೇಕು. ಡೆತ್ ಆಗ್ತಕ್ಕಂಥದ್ದು ನೆಗೆಟಿವ್ ಕಾಂಬಿನೇಷನ್ಸ್ ಇರುತ್ತೆ ಜಾತಕದಲ್ಲಿ. 4, 8, 12, 4, 6, 8, 12 ಯಾರಿಗೆ ಕಾಂಬಿನೇಷನ್ಸ್ ಇರುತ್ತೆ, ಮೋಸ್ಟ್ ಡೇಂಜರಸ್ ಕಾಯಿಲೆಗಳು ಬರ್ಬೋದು, ಈ ಥರ ಕೊಲೆಗಳಾಗ್ಬೋದು, ಜಾತಕದಲ್ಲೇ ಇರುತ್ತೆ ಈ ಸೀಕ್ರೆಟ್ಸು. ಆದರೆ ಅದು ಭಗವಂತನ ಇಚ್ಛೆ. ಅವನ್ನ ಕಾಯಿಲೆ ಕೊಟ್ಬಿಟ್ಟು ಮನೇಲೇ ಇರಿಸ್ಬೇಕಾ, ಇಲ್ಲ ಕೊಲೆ ಮಾಡಿಸ್ಬೇಕಾ, ಇಲ್ಲ ಆಕ್ಸಿಡೆಂಟ್ ಮಾಡಿಸ್ಬೇಕಾ, ದೈವ ಇಚ್ಛೆ ಇದು. ಸೊ ಜಾತಕದಲ್ಲಿ ಸೀಕ್ರೆಟ್ಸ್ ಇರುತ್ತೆ. ಓಕೆ, ಪ್ರತಿಯೊಂದು ಕೂಡ ವರ್ಷ ಹಿಂಗೆ ಹೇಳ್ತೀವಿ. ಜನ ಫಾಲೋ ಮಾಡೋದು ಕಡಿಮೆ, ತೊಂದರೆ ಇಲ್ಲ, ಭಗವಂತ ಇದ್ದಾನೆ, ತೋರಿಸ್ತಾನೆ. ಎಷ್ಟು ಜನಕ್ಕೆ ತೋರಿಸ್ಬೇಕು ಅಷ್ಟು ಜನಕ್ಕೆ ತೋರಿಸ್ತಾನೆ. ಆ ಒಂದು ಇದ್ರ ಮೇಲೆ ಹೋಗ್ತೀವಿ. ರಾಶಿ ಭವಿಷ್ಯ ನೋಡಿ ಹಾಳಾಗಬೇಡಿ, ಡ್ರೆಸ್ ಹಾಕೊಂಡು ಕೂತಿರೋರಿಂದ ಬಿದ್ದು ಹಾಳಾಗಬೇಡಿ. ನನಗೂ ಧಮ್ಕಿ ಕಾಲ್ ಬರುತ್ತೆ ಡ್ರೆಸ್ ಹಾಕಿರೋರದು, ಏನು ಸತ್ಯ ಹೇಳ್ತೀರಾ, ಹಂಗೆ ಹೇಳ್ತೀರಾ, ಹಿಂಗೆ ಹೇಳ್ತೀರಾ. ನಾನು ಯಾವನಿಗೂ ಎದ್ರದೇ ಇಲ್ಲ. ಯಾಕೆ ಗೊತ್ತಾ, ಪ್ರೂಫ್ ಕೊಟ್ಟಿದ್ದೀನಿ. ಜ್ಯೋತಿಷ್ಯ ಶಾಸ್ತ್ರ ಹೆಂಗೆ ನಿಜ ಆಗುತ್ತೆ ಅಂತ ಹೆಂಗೆ ಹೇಳಬೇಕು ಅಂತ. ಈ ಡ್ರೆಸ್ ಹಾಕ್ಕೊಂಡಿರೋರು, ಕಾವ್ಯ ಹಾಕ್ಕೊಂಡಿರೋರು ಈ ಥರ ಹೇಳೋದೇ ಇಲ್ಲ. ಅವರು ರಾಶಿ ಭವಿಷ್ಯ ಬಿಟ್ಟರೆ, ದೋಷ ಬಿಟ್ಟರೆ ಬಾಯಲ್ಲಿ ದೇಶದ್ದು ಬರಲ್ಲ, ಮನುಷ್ಯರದ್ದು ಬರಲ್ಲ. ಮನುಷ್ಯ ಕುಂಡ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಯಾರಿಗೂ ಬರಲ್ಲ, ದೇಶದ್ದು ಬರಲ್ಲ. ಬರೀ ದೋಷ, ಕಣ್ಣೋಡು, ಕೈ ನೋಡು, ಅದು ನೋಡು, ಇದು ನೋಡು. ಏನು ಬಂತು, ಜನ ಮೋಸ ಹೋಗ್ತಾ ಇದ್ದಾರೆ. ಅದರಿಂದ ಬಚಾವಾಗಬೇಕು ಅಂದರೆ ನಿಮ್ಮ ಜಾತಕನ ನೆಟ್ಟಿಗಿರ್ಬೇಕು. ಸ್ವಲ್ಪ ನಿಮ್ಮ ಜಾತಕ ಚೆನ್ನಾಗಿದ್ರೆ ಆಟೋಮೆಟಿಕ್ ದೇವರು ಚಾನ್ಸ್ ಕೊಡ್ತಾ ಇರ್ತಾನೆ. ಜಾತಕ ಚೆನ್ನಾಗಿಲ್ಲದೆ ಇದ್ರು ದುಡ್ಡು ಕಳ್ಕೊಳ್ಳೋದು, ಅಲ್ಲೋಗೋದು, ಹಿಂಸೆ ಅನುಭವಿಸೋದು, ಕಳ್ಕೊತಾನೆ ಇರಬೇಕು ಜೀವನದಲ್ಲಿ. ಓಕೆ, ಇಷ್ಟನ್ನು ಮುಗಿಸೋಣ. ನೆಕ್ಸ್ಟ್ ಎಪಿಸೋಡಲ್ಲಿ ಯುದ್ಧದ ಬಗ್ಗೆನೂ ಹೇಳಿದ್ದೀನಿ, ಅದೆಲ್ಲ ಆಗಲಿ, ಅದು ಒಂದು ವೀಡಿಯೋ ಹಾಕೋಣ. ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.